ನಮಸ್ಕಾರ ಮಿತ್ರರೇ, ನನ್ನ ಕೃಷಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸುಮಾರು 4 ತಿಂಗಳು ಕಳೆದಿದೆ ಅನಿಸುತ್ತೆ. ಏನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಪ್ಡೇಟ್ಗಳನ್ನು ಕೂಡ ಯೂಟ್ಯೂಬಿಗೆ ಹಾಕಲಿಕ್ಕೆ ಆಗಲಿಲ್ಲ. ಕಾರಣ ಮಳೆ ಬರುವಾಗ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಸ್ವಲ್ಪ ಬ್ಯುಸಿ ಕೂಡ ಆದ್ವಿ. ಆ ಕಾರಣದಿಂದ ಆಗಲಿಲ್ಲ. ಪ್ರತಿ ತಿಂಗಳು ಮಾಡಬೇಕನ್ನೋ ಆಸೆ ಇತ್ತು, ಆದರೆ ಆಗಲಿಲ್ಲ. ಈಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ, ಹಾಗೆ ಒಂದು ವಿಡಿಯೋ ಮಾಡುವ ಅನ್ನಿಸ್ತು. ಮಳೆಗಾಲದ ಬೆಳವಣಿಗೆ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡಬೇಕಲ್ಲ, ಅದು ತೋರಿಸ್ತಾ ಇದ್ದೇನೆ ನೋಡಿ. ಮಳೆಗಾಲದ ಬೆಳವಣಿಗೆ ನೋಡಿ, ನೀವೇ ನೋಡಿ ಹೇಗಿದೆ ಅಂತ. ಸುಮಾರು 4 ತಿಂಗಳ ಹಿಂದೆ ತೋರಿಸಿದ್ದೆ ಇದನ್ನು. ಈಗ ನೋಡಿ ಹಾಗೆಯೇ ಇದೆ ಅಲ್ಲ. ಯಾಕೆ ಅಂತ ಮುಂದೆ ಹೇಳ್ತೇನೆ, ಆಯಿತಾ? ನೋಡಿ, ಈ ಮೇಲ್ಗಡೆ ಜಾಗದಲ್ಲಿ ಒಟ್ಟು 4 ತೆಂಗಿನ ಸಸಿ ಇದೆ. ಇದು ಗೊತ್ತದು ನೋಡಿ. ಇದು ಹಂದಿ ಬಂದು ಲಾಸ್ಟ್ ಟೈಮ್ ತೆಗೆದಿತ್ತು. ಆ ಗಿಡನ ಪುನಃ ನೆಟ್ಟಿದ್ದೆ, ಆದರೆ ಅದು ಕೂಡ ಬೆಳವಣಿಗೆ ಆಗಿಲ್ಲ. ಅದಕ್ಕೆ ಮಳೆಗಾಲದಲ್ಲಿ ಜೂನ್ ತಿಂಗಳಲ್ಲಿ ಹೊಸ ಗಿಡನೇ ಹಾಕಿದ್ದೆ ನೋಡಿ. ಇದು ಕೂಡ ಹೊಸ ಸಸಿನೇ. ಇದನ್ನು ಕೂಡ ನಾನು ಬದಲಾಯಿಸಿದ್ದು ಲಾಸ್ಟ್ ಟೈಮ್. ಸತ್ತೋಗಿತ್ತು ಗಿಡ ಬಿಸಿಲಿಗೆ. ಈ ಹೊಸ ಗಿಡನ ಜೂನಲ್ಲಿ ತಂದು ಹಾಕಿದ್ದು. ಇದೆಲ್ಲ ಒಟ್ಟಿಗೆ ತಂದು ಹಾಕಿದ್ದು. ಆ ಪಪ್ಲೆ ಗಿಡ ನೋಡಿ ಲಾಸ್ಟ್ ಇದು. ಅದು ಬೆಳೆಯುವುದಿಲ್ಲ, 3ಕ್ಕೆ ಇಳಿಯುವುದಿಲ್ಲ, 6ಕ್ಕೆ ಏರುವುದಿಲ್ಲ, ಆ ಥರ ಪರಿಸ್ಥಿತಿ. ಮತ್ತು ಮಧ್ಯದಲ್ಲಿ ಇನ್ನೊಂದು ತಂದು ಹಾಕಿದ್ದೇನೆ ಈ ಸರ್ತಿ. ಅಲ್ಲಿ ತೆಂಗಿನ ಸಸಿ ತರುವಾಗ ಈ ಗಿಡನೂ ಕೂಡ ಇಲ್ಲೊಂದು ತಂದು ಹಾಕಿದ್ದೆ ಹೊಸತು ಮಧ್ಯದಲ್ಲಿ ನೋಡಿ. ಬಿಸಿಲು ಕಾಟ ಶುರುವಾಯಿತು. ಇನ್ನು ತನಕ ಮಳೆಗಾಲದಲ್ಲಿ ಇರಲಿಲ್ಲ, ಈಗ ಪುನಃ ಸ್ಟಾರ್ಟ್ ಆಯಿತು. ಪುನಃ ಮುಚ್ಚಿಗೆ ಹಾಕಿದ್ದೇನೆ. ಈಗ ಎಲ್ಲದಕ್ಕೂ ಒಳಗಡೆ ಕಟ್ಟಿದ್ದೇನೆಲ್ಲ ತಂದು ಈಗ ಪುನಃ ಇದಕ್ಕೆ ತೆಂಗಿನ ಸಸಿ ಕಟ್ಟಿದ್ದೇನೆ. ನೋಡಿ, ಯಾಕೆ ಅಂತ ಹೇಳಿದರೆ, ಇನ್ನು ಮೇಲ್ಗಡೆ ನೋಡಿ, ಈ ಸರ್ತಿ ಮಳೆಗಾಲದಲ್ಲಿ ಅಪ್ಡೇಟು. ಇಲ್ಲಿ ಒಂದು ಮೇಲ್ಗಡೆ ಜಾಗದಲ್ಲಿ ಬಾಳೆ ಹಾಕಿದ್ದೇನೆ ನೋಡಿ. ಈ 2 ತೆಂಗಿನ ಸಸಿಗಳ ಮಧ್ಯೆ ಒಂದು ಬಾಳೆ ತಂದು ಹಾಕಿದ್ದೇನೆ. ಆ್ಯಕ್ಚುಲಿ ಮೇಲ್ಗಡೆ 5 ಹಾಕಿದ್ದೆ, 3 ಸತ್ತೋಯ್ತು. 2 ಹಂದಿ ಬಂದು ತೋಡಿ ಹೋಗ್ತು, ಮತ್ತೊಂದು ಹೀಗೆ ಸತ್ತೋಯ್ತು. ಅದರಲ್ಲಿ ಉಳ್ಕೊಂಡಿದ್ದು 5ರಲ್ಲಿ 2 ಮಾತ್ರ ನೋಡಿ. ನೋಡಿ, ಇನ್ನೊಂದು ಸಣ್ಣದಾಗಿ ಚಿಗುರ್ತಾ ಇದೆ ನೋಡಿ. ಮಧ್ಯದಲ್ಲೆಲ್ಲ ಮಳೆಗಾಲದಲ್ಲಿ ತರಕಾರಿ ಕೂಡ ಹಾಕಿದ್ದೆ. ತರಕಾರಿ ಹಾಕಿದ್ದೆ ಬಿಟ್ಟರೆ ಏನು ಪ್ರಯೋಜನ ಇಲ್ಲ. ನೆಲ ಬಿಟ್ಟು ಮೇಲೆ ಹೇಳುವುದೇ ಇಲ್ಲ, ಹಾಗೆಯೇ ಇದೆ. ಹಾಕಿ 4 ತಿಂಗಳಾಯಿತು ನೋಡಿ. ಎಷ್ಟು ಬೆಳವಣಿಗೆ ಇದೆ ನೋಡಿ. ಹೀರೆಕಾಯಿ ತೋರಿಸ್ತಾ ಉಂಟು. ಹಾಗೆ 3 ತಿಂಗಳಲ್ಲಿ 2-3 ದಿನದಲ್ಲಿ ಅಲ್ಲೇ ಬಿದ್ದು ಹೋಗ್ತದೆ ನೋಡಿ. ಇದು ಮೇಲ್ಗಡೆ ತೋಟದ್ದು. ಇಲ್ಲಿ ಒಂದು ಎಕ್ಕೆ ಗಿಡ ತಂದು ಹಾಕಿದ್ದೆ, ಇರಲಿ ಅಂತ. ತೋಟಕ್ಕೆ ಅದೃಷ್ಟ ಅಂತ ಹೇಳ್ತಾರೆ ಆ ಗಿಡನ. ಮಳೆಗಾಲದಲ್ಲಿ 4 ತಿಂಗಳಾಯ್ತು ತಂದು. ನಿಧಾನ ಮೇಲೆ ಹೇಳ್ತಾ ಇದೆ ನೋಡಿ. ಇನ್ನು ಕೆಳಗಡೆದು ಅಪ್ಡೇಟ್ ನಿಮಗೆ ತೋರಿಸ್ತೇನೆ ನೋಡಿ. ಈ ಮೇಲ್ಗಡೆ ಸಸಿ ನೋಡಿ, ಏನು ಏಳಿಗೆ ಇಲ್ಲ ಇವರೇ ನೋಡಿ. ಹೇಗೆ ಹಾಕಿದ್ದೆ ಅದಕ್ಕಿಂತನೂ ಹಾಳಾಗೋಗಿದೆ ಬಿಸಿಲಲ್ಲಿ. ಅದರ ಏನಂತ ಸ್ಪಷ್ಟವಾಗಿ ನನಗೂ ಕೂಡ ಗೊತ್ತಿಲ್ಲ. ಇದು ತುಂಬ ಬೇಸರ ಆಗ್ತಿದೆ. ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಇಷ್ಟೇನಾ ಬೆಳವಣಿಗೆ ಅಂತ ನೋಡಿ. ಈ ಮೇಲ್ಗಡೆ ಒಂದು ರೋ ಏನೂ ಇಲ್ಲ. ಬೇಸಿಗೆಯಲ್ಲಿ ಬಿಸಿಲಿಗೆ ಎಲ್ಲ ಒಣಗಿ ಹೋಗಿತ್ತು.
ಮಳೆಗಾಲದಲ್ಲಿ ಏನಾಯಿತು, ಚಿಗುರಲೇ ಇಲ್ಲ ಅದು ನೋಡಿ. ಎಲ್ಲ ಈಗ ಪುನಃ ಕಟ್ಟಿದ್ದೇನೆ ನೋಡಿ. ಕೆಳಗಡೆ ಗಿಡಗಳು ಕೂಡ ಹೇಳುವಂಥ ಏನು ಬೆಳವಣಿಗೆ ಇಲ್ಲ. ಅದು ಏನೋ ಸಣ್ಣ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಅಷ್ಟೇ. ಆದರೆ ಸ್ಯಾಟಿಸ್ಫ್ಯಾಕ್ಟ್ರಿ ಕೂಡ ಅಲ್ಲ, ಗುಡ್ ಬಿಡಿ, ಸ್ಯಾಟಿಸ್ಫ್ಯಾಕ್ಟ್ರಿ ಕೂಡ ಲೆವೆಲಿಲ್ಲ. ಏನಂತ ಗೊತ್ತಾಗ್ತಾಯಿಲ್ಲ, ನೀವೇ ನೋಡಿ. ಪೂರ ಕಳೆ ಬೆಳೆದಿದೆ ಈಗ. ಕಳೆದ ಸಲ ವೀಡಿಯೋ ಮಾಡುವಾಗ ಕಳೆ ಏನಿರಲಿಲ್ಲ, ಪೂರ ಕಳೆ ಬೆಳೆದು ಹೋಗಿದೆ ನೋಡಿ. ಕಳೆ ತೆಗಿಲಿಲ್ಲ ಇರಲಿ ಅಂತ, ಯಾಕೆ ಅಂದರೆ ಇನ್ನು ಬಿಸಿ ಸ್ಟಾರ್ಟ್ ಆಗ್ತದೆ. ಬಿಸಿ ಸ್ಟಾರ್ಟ್ ಆದ ನಂತರ ಮತ್ತೆ ಕಳೆ ಆದರೂ ಸ್ವಲ್ಪ ಪ್ರೊಟೆಕ್ಷನ್ ಕೊಡಲಿ ಅಂತ ನೋಡಿ. ಇದು ವ್ಯೂ. ಬನ್ನಿ ಮುಂದೆ ಕೆಳಗಡೆ ಹೋಗಿ ತೋರಿಸ್ತೇನೆ. ಬೆಳವಣಿಗೆ ಏನು ಸಾಕಾಗ್ತಾಯಿಲ್ಲ. ಏನೋ ಗೊಬ್ಬರ ಕಡಿಮೆ ಆಗಿದೆಯೋ, ಗೊಬ್ಬರ ಕೂಡ ಒಂದು 2 ಸಲ ಕೊಟ್ಟಿದ್ದೇನೆ. ಆದರೆ ಕ್ವಾಲಿಟಿ ನನಗೂ ಕೂಡ ಖುಷಿ ಇರಲಿಲ್ಲ ಅಷ್ಟೊಂದು. ಆದರೆ ಓಕೆ, ಕೊಟ್ಟಿದ್ದೇನೆ. ಬೆಳವಣಿಗೆ ಏನೂ ಸಾಲ್ತಾ ಇಲ್ಲ ನನಗೆ. ನನ್ನ ಮನಸ್ಸಿಗೆ ಏನೂ ಇಲ್ಲ. ಬೇರೆಯವ್ರು ಬಂದಾಗ ಕೂಡ ಹಾಗೆ ಹೇಳ್ತಾಯಿದ್ರು. ಕೆಲವು ಗಿಡಗಳು ಓಕೆ, ಒಂದು ಹಂತದಲ್ಲಿದೆ ನೋಡಿ. ಇದೊಂದು ಬಾಳೆ ಗಿಡ ನೋಡಿ, ಹಾಕಿ ಎಷ್ಟು ಟೈಮ್ ಆಯಿತು, ಈಗ ಚಿಗುರ್ತಾ ಇದೆ ನೋಡಿ. ಬನ್ನಿ, ಇದೆಲ್ಲ ಮಳೆಗಾಲದಲ್ಲಿ ಅಪ್ಡೇಟ್ ಅಂತ ಏನಿಲ್ಲ, ಇದ್ದದ್ದನ್ನೇ ನೋಡಿ ಹಾಕ್ತಾಯಿದ್ದೇವೆ. ಏನು ಬೆಳವಣಿಗೆ ಏನೂ ಸಾಲ್ತಾ ಇಲ್ಲ. ಅದೇ ಈ ಸರ್ತಿ ಏನಾದರೂ ಇದ್ರ ಬಗ್ಗೆ ಯೋಚಿಸಬೇಕು. ಗೊಬ್ಬರದಲ್ಲಿ ಪ್ರಮಾಣ ಜಾಸ್ತಿ ಮಾಡಬೇಕು ಅಥವಾ ಬೇರೆ ಥರದ್ದು ಹಾಕಬೇಕು ಏನಂತ ನೋಡಬೇಕಾಗಿದೆ ನೋಡಿ. ಇಲ್ಲಿ ಗೊಬ್ಬರ ಗಿಡ ನೋಡಿ, ಅಡಿಕೆ ಗಿಡ ಬಿಡಿ, ಗೊಬ್ಬರ ಗಿಡ ಆದರೂ ಬೆಳವಣಿಗೆ ಆಗಬೇಕಲ್ಲ ನೋಡಿ. ಇಷ್ಟೇ ಆಗಿದ್ದು ಮಳೆಗಾಲದಲ್ಲಿ. ಇದಾದರೂ ಆಯ್ತಲ್ಲ ಹಳೆ ಇದರಲ್ಲಿ. ಇಲ್ಲಿ ನೋಡಿ, ನಾನು ಗಿಡ ಹಾಕಿದ್ದು ಇಡೀ ಮಳೆಗಾಲದಲ್ಲಿ 4 ತಿಂಗಳಲ್ಲಿ ಆಗಿದೆ ಬೆಳವಣಿಗೆ. ಇದು ಗೊಬ್ಬರದ ಗಿಡ ಭಯಂಕರ ಸ್ಪೀಡಲ್ಲಿ ಬೆಳೀತಿದೆ ಅಂತೆ. ಆದರೆ ನನ್ನ ಜಾಗದಲ್ಲಿ ಸ್ಪೀಡಲ್ಲ, ಆಮೇಲೆಕ್ಕಿಂತಲೂ ಕಮ್ಮಿ, ಏನಿಲ್ಲ. 2 ಗೇಣು ಬೆಳೆದಿದೆ, 1 ಗೇಣು ಇಲ್ಲ. 2 ಗೇಣಲ್ಲ, 1 ಗೇಣು ಕೂಡ ಇಲ್ಲ. ಇಲ್ಲೊಂದು ತರಕಾರಿ ಹಾಕಿದೆ ನೋಡಿ, ಇದು ಸೋರೆಕಾಯಿ ಸೋರ್ತಾ ಉಂಟು. ಏನಿಲ್ಲ, ಹಾಕಿದಲ್ಲೇ ಗುಡ್ರಾಗ್ತಾ ಉಂಟು ಅಷ್ಟೇ, ಮೇಲೆ ಹೇಳ್ತಾನೇ ಇಲ್ಲ ನೋಡಿ. ಇದಕ್ಕೂ ಆಲ್ಮೋಸ್ಟ್ ಹೆಚ್ಚಿನ ಎಲ್ಲ ಗೊಬ್ಬರ ಹಾಕಿದ್ದೆ. ಇದಕ್ಕೆ ಎರೆಹುಳ ಗೊಬ್ಬರ, ಸೊಪ್ಪಿನ ಗೊಬ್ಬರ, ದನ ಸಗಣಿ, ಮತ್ತು ಮೊನ್ನೆ ಇದು ಕೂಡ ಹಾಕಿದ್ದೆ, ಏನು ನೀಮ್ ಹಿಂಡಿ, ಇದು ಬೇವಿನ ಹಿಂಡಿ ಕೂಡ ಹಾಕಿದ್ದೆ. ಇದಕ್ಕೆ ಗೊಬ್ಬರ ಏನು ಕಮ್ಮಿ ಮಾಡಲಿಲ್ಲ, ಆದರೆ ಬೆಳವಣಿಗೆ ಶೂನ್ಯ ಅಂತ ಹೇಳ್ಬೋದು ನೋಡಿ. ಇನ್ನು ಬಾಳೆ ಬಗ್ಗೆ ನೋಡಿ, ಈ ಬಾಳೆ ಬಗ್ಗೆ ನೋಡಿ, ಆಲ್ಮೋಸ್ಟ್ ಕಳಸಲ ಹೇಗಿದೆ ಮಳೆಗಾಲದ ಮೊದಲು ಹಾಗೆ ಇದೆ ನೋಡಿ. ಇಷ್ಟು ಕಂಬಳಿ ಹುಳ ಬರ್ತದೆ. 2-3 ಸಲ 3-4 ಸಲ ನಾನು ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ದೆ, ಅದು ಹೋಗ್ತದೆ ಮತ್ತು ಪುನಃ ಬರ್ತದೆ. ಅದಕ್ಕೆ ಈಗ ಸ್ವಲ್ಪ ಸ್ಟಾಪ್ ಮಾಡಿದೆ, ನೋಡು ಅದು ಅದರಷ್ಟಕ್ಕೆ ಅದು ಬೆಳವಣಿಗೆ ಆಗಲಿ ಅಂತ. ಅದು 1 ವಾರ ಏನು ಇರ್ತದಂತೆ, ಹೋಗ್ತದೆ, ಬರ್ತದೆ, ಎಲೆನೆಲ್ಲ ಹಾಳು ಮಾಡಿ ಆಗ್ತದೆ ನೋಡಿ. ಆಚೆ ಕಡೆ ಇದೆ ನೋಡಿ. ಇದು ನೋಡಿ, ಮಳೆಗಾಲದಲ್ಲಿ ಸ್ವಲ್ಪ ಸಣ್ಣದೆ ಚೂರು ಮೇಲೆ ಹೋಗಿದೆ. ಹೆಚ್ಚಾಗಿ ಏನು ಗೊತ್ತಾ, ಅದು ಈಗ ನಾನು ಹಾಕಿ 11 ತಿಂಗಳಾಯಿತು, 11 ಅಲ್ಲ, 1 ವರ್ಷ ಆಯಿತು. 1 ವರ್ಷದಲ್ಲಿ ಇಷ್ಟರೊಳಗೆ ಫಲ ಬರಬೇಕಾಗಿತ್ತು, ಬಾಳೆಕೊನೆ ಬಾಳೆಕೊನೆ ಬರುವ ಅರ್ಧ ಇದಕ್ಕೆ ಕೂಡ ಬರಲಿಲ್ಲ ನೋಡಿ. ಇದೊಂದು ಸ್ವಲ್ಪ ಬೆಳವಣಿಗೆ ಆಗಿದೆ, ಜೊತೆ ಒಂದು ಮರಿ ಕೂಡ ಹುಟ್ಟಿದೆ. ಏನೋ ಇದರದ್ದೇನೋ ನಿರೀಕ್ಷೆ ಇದೆ, ನೋಡಬೇಕಿನ್ನು. ಬರೀ ಕಷ್ಟ ಅಷ್ಟೆ ನೋಡಿ. ನೋಡಿ ಬಾಳೆ ಗಿಡ, ಇಲ್ಲೆಲ್ಲ ಬಾಳೆ ಗಿಡ, ನೆಲ ಬಿಡ್ತಾನೇ ಇಲ್ಲ. ಅಡಿಕೆ ಸಸಿ ಕೂಡ ಹಾಗೆ, ಯಾವ ಸಸಿ ಕೂಡ ಏಳಿಗೆ ಇಲ್ಲ ನೋಡಿ. ಲಾಸ್ಟ್ ಟೈಮ್ ನುಗ್ಗೆ ಗಿಡದ ಬಗ್ಗೆ ಹೇಳಬೇಕಲ್ಲ, ಅದನ್ನು ಬುಡ ಎಲ್ಲ ಕಡ್ದಿದ್ದೆ ಮಳೆಗಾಲದಲ್ಲಿ. ಬುಡ ಎಲ್ಲ ಕಡ್ದ ನಂತರ ಏನಾಯಿತು, ಮಳೆ ಜಾಸ್ತಿ ಆಯಿತು, ಚಿಗುರಲೇ ಇಲ್ಲ ಪುನಃ. ಇದು ಒಂದು ಚಿಗುರಿದೆ ನೋಡಿ, ಚಿಗುರಿ ಕೂಡ ಹೂಗಿಬಿಟ್ಟಾಗಿದೆ. ಬಿಡಲಿಕ್ಕೆ ಏನು ತೊಂದರೆ ಇಲ್ಲ, ಪಟ ಬಿಡ್ತದೆ, ಅದ್ರ ಕಾಯಿ ಮಾತ್ರ ಆಗೋದಿಲ್ಲ ಅಷ್ಟೇ ನೋಡಿ. ಇದು ನೋಡಿ, ಇದು ಬೆಳಿಲೇ ಅಲ್ಲೇ ಗುಟ್ರಾಗ್ತಾ ಉಂಟು ನೋಡಿ, ಬೆಳಿಲೇ ಇಲ್ಲ ಕಡ್ದ ನಂತರ. ಇದು 3 ಮಾತ್ರ ಹುಟ್ಕೊಂಡಿದ್ದು. ಮೊನ್ನೆ 7 ಏನೇ ಇತ್ತು, 7 ಕಡ್ದಿದ್ರೆ 4 ಸತ್ತೋಯ್ತು ಆಲ್ಮೋಸ್ಟ್. ಅದು ಬೆಳವಣಿಗೆನೇ ಇಲ್ಲ. ಇಲ್ಲಿ ನೋಡಿ, ಇದು ಲಾಸ್ಟ್ ಟೈಮ್ ಹೇಳಿದ್ದು ಗೊತ್ತಿಲ್ಲ, ಅದು ಈ ಕಪ್ಪು ತಲೆ ತುಂಬಿಗೆ ಟ್ರ್ಯಾಪರ್ ಅಂತ ಹಾಕಿದ್ದು ಬಾಕ್ಸಲ್ಲಿ ನೋಡಿ, ತುಂಬ ತುಂಬಿ ಬಿದ್ದಿದೆ. ಈ ತಂಬು ತಲೆಯಿಂದ ನಾನು ಲಾಸ್ಟ್ ಟೈಮ್ ನಂದು 2 ತೆಂಗಿನ ಸಸಿ ಹೋಯ್ತಲ್ಲ, ಅದಕ್ಕೆ ಇನ್ನೂ ಆಗೋದು ಬೇಡ ಅಂತ ಇದನ್ನು ಅಮೆಝಾನಲ್ಲಿ ತರಿಸಿ ಹಾಕಿದ್ದು.
ಹಾಕಿ ಆಯಿತು. ತುಂಬ ತುಂಬಿ ಬಿದ್ದಿತ್ತು, ಒಂದು 8 ತುಂಬಿ ಬಿದ್ದಿದೆ ರೋಡ್ದು, ತೊಂದರೆ ಇಲ್ಲ. ಮತ್ತು ನೋಡಿ ಈ ಸರ್ತಿ ಇಲ್ಲಿ ನೋಡಿ ಶುಂಠಿ ಹಾಕಿದ್ದೆ. ಶುಂಠಿ ಕೂಡ ಹಾಗೆ ಉಟ್ರ ಆಗ್ತಾ ಉಂಟು ಅಷ್ಟೇ, ಹೇಳೋದಿಲ್ಲ. ಹಾಕಿ 3 ತಿಂಗಳ ಮೇಲೆ ಆಯಿತು, 3-4 ತಿಂಗಳಾಯಿತು ನೋಡಿ. ಅಲ್ಲೇ ಇದೆ ನೋಡಿ, 2 ಲೈನಲ್ಲಿ ಹಾಕಿದ್ದೆ. ನೋಡೋ ಅಂಥ ಪ್ರಯತ್ನ ಅಷ್ಟೆ, ನಮ್ಮ ಪ್ರಯತ್ನ ನಾವು ಮಾಡಬೇಕಷ್ಟೆ, ಪ್ರತಿಫಲ ದೇವರೇ ಬಿಟ್ಟಿತ್ತು ನೋಡಿ. ತೆಗಿ, ಇದು ಅಡಿಕೆ ಸಸಿ ಕಳೆ ಬೆಳೆದು ಹೋಗಿದೆ, ಏನೂ ಕಾಣೋದಿಲ್ಲ ಈಗ. ಯಾಕೆ ಅಂತ ಹೇಳಿದರೆ ಆ ಥರ ಇರಲಿ ಅಂತ, ಅಟ್ಲೀಸ್ಟ್ ಕಳೆಯಿಂದಾದರೂ ಗೊಬ್ಬರ ಬೆಳೆದು ಗೊಬ್ಬರ ಬಿದ್ದು ಬಿಸಿಲಿಗಾದರೂ ಅದಕ್ಕೆ ಪ್ರೊಟೆಕ್ಷನ್ ಆಗ್ತದಲ್ಲ ಕಳೆ, ಹಾಗೆ ಇರಲಿ ಅಂತ ಈ ಸರ್ತಿ ತೆಗಿಯೋದಿಲ್ಲ ಕಳೆನ, ಹಾಗೆ ಬಿಟ್ಟಿರ್ತೇನೆ. ನೋಡು, ಇದು ಒಂದು ಪ್ರಯೋಗ ಮಾಡಿ ನೋಡಿ, ನೋಡಿದ್ರಾ. ಮತ್ತು ಆಚೆ ಕಡೆ ತಗೊಂಡು ಹೋಗ್ತೇನೆ. ಮಳೆಗಾಲದಲ್ಲಿ ತುಂಬ ಪ್ರಯೋಗ ಮಾಡಿದ್ದೆ ನೋಡಿ. ಇಲ್ಲೆಲ್ಲ ಗುಂಬಳಕಾಯಿ ಹಾಕಿದ್ದು, ಗುಂಬಳಕಾಯಿ ಬೆಳೀಲೇ ಇಲ್ಲ, ಗಿಡ ಮೇಲೇ ಇಲ್ಲ ನೋಡಿ, ಅಲ್ಲೇ ಸಾಯ್ತಾ ಇದೆ. ಈಗ ಬಿಸಿಲು ಬರಲಿ ಸ್ಟಾರ್ಟ್ ಆಯ್ತಲ್ಲ. ಇಲ್ಲಿ ಈ ಏರಿಯಲ್ಲಿ ಇದು ಮಾಡಿದ್ದೆ, ಏನು ಬೆಂಡೆಕಾಯಿ ಹಾಕಿತ್ತು. ಬೆಂಡೆಕಾಯಿ ಹಾಕಿ ಗಿಡ ಬೆಳೀಲಿಲ್ಲ, ಚೂರು ಸ್ವಲ್ಪ ಮೇಲೆ ಬರುವಾಗ ನವಿಲು ಬಂದು ಕತ್ತರಿಸಿ ತಿನ್ಕೊಂಡು ಹೋಯ್ತು. ಅದಕ್ಕೆ ಅಲ್ಲಿಗೆ ಮಂಗಳಮ್ಮ ಆಯಿತು, ಮತ್ತು ಅದು ಬೆಳೀಲೇ ಇಲ್ಲ. ಆಲ್ಮೋಸ್ಟು ನಾನು ಈ ಸರ್ತಿ ಮಳೆಗಾಲದಲ್ಲಿ ತುಂಬ ಒಂದು 10-12 ತರಕಾರಿ ಬೀಜ ತಂದು ಹಾಕಿದ್ದೆ, ಎಲ್ಲ ವೇಸ್ಟ್, ಒಂದರಿಂದನೂ ಫಲ ಬರಲಿಲ್ಲ, ಬೆಳೀಲೇ ಇಲ್ಲ ಫಲ ಬರಲಿಕ್ಕೆ ನೋಡಿ. ಇಲ್ಲಿ ನಾನು ಅರಿಶಿನ ಹಾಕಿದ್ದೆ ನೋಡಿ, ಲಾಸ್ಟ್ ಟೈಮ್ ಹೇಳಿದ್ದೆ, ನಮ್ಮ ಅಮ್ಮನ ಮನೆಯಲ್ಲಿ ಆಗಿತ್ತು, ಅದನ್ನೇ ತಂದು ಸ್ವಲ್ಪ ಹಾಕಿದ್ದೆ ನೋಡಿ. ಅರಿಶಿನ ಎಲೆ ನೋಡಿ, ಏನೂ ಬೆಳವಣಿಗೆ ಇಲ್ಲ, ಸಾಯಲಿಲ್ಲ, ಬದುಕಿದೆ ಅಷ್ಟೆ ನೋಡಿ. ಒಟ್ಟು 1 2 3 4 5 6 ಲೈನಲ್ಲಿ ಹಾಕಿದ್ದೆ ನೋಡಿ. ನೋಡಿ, ಇದು ಲಾಸ್ಟು ಮೇ ಎಂಡಲ್ಲಿ ಹಾಕಿದ್ದು, ಕರೆಕ್ಟಾಗಿ ಮಳೆ ಬಂದಿತ್ತು. ಮಳೆ ಬರಬೇಕಿದ್ರೆ ಮೊದಲೇ ಹಾಕಿದ್ದೆ, ಆಲ್ಮೋಸ್ಟು 5 ತಿಂಗಳಾಯ್ತು ಈಗ ಹಾಕಿ ನೋಡಿ. ಇದೆಲ್ಲ ಅರಿಶಿನ ಪ್ರಯೋಗ ಮಾಡಿದ್ದೇನೆ, ನೋಡ ಏನಾಗ್ತದಂತ ಇನ್ಶಾ ಅಲ್ಲ. ನೋಡಿ, ಇಲ್ಲಿ ನೋಡಿ ಗೊಬ್ಬರದ ಗಿಡ, ಇದು ಗೊತ್ತಲ್ಲ ನಿಮಗೆ, 9-10 ತಿಂಗಳಾಯಿತು. ಎಲ್ಲಿದೆ ನೋಡಿ ಅದು ಹಣೆ ಬರ. ಇದು ನೋಡಿ, ಎಲ್ಲೂ ಕೂಡ ಕಳೆ ಗಿಡಗೆಲ್ಲ ಬೆಳೆದು 3-4 ಸತಿ ಬೆಳೆದು ಸತ್ತೋದು. ಇದು ಇನ್ನೂ ಚಿಗುರ್ತಾ ಉಂಟು. ಅದೇ ಈ ಸತಿ ಅರಿಶಿನ ಹಾಕಿದ್ದು ನಿಮ್ಗೆ ಹೇಳಿದ್ದೆ. ಮತ್ತು ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ನಮ್ಮದು ಚಕ್ಕೆ ಗಿಡ ಕಾಣ್ತದೆ ಮಧ್ಯದಲ್ಲಿ, ಚಕ್ಕೆ ಗಿಡ ಅಲ್ಲೇ ಚಕ್ತಾ ಉಂಟು, ಮೇಲೆ ಬರೋದೇ ಇಲ್ಲ ಅಂತ ಹೇಳ್ತಾನೆ ನೋಡಿ. ಅಲ್ಲೇ ಹೇಗೆ ಹಾಕಿದೆ ಹಾಗೆ ಉಂಟು. ಮತ್ತು ಇಲ್ಲಿ ಅಡಿಕೆ ಗಿಡ ಇದಿಷ್ಟು ಲೈನಲ್ಲಿ ನೋಡಿ ತುಂಬ ಹಾಳಾಗೋಗಿದೆ. ಯಾಕಂದರೆ ಇಲ್ಲಿ ನೀರು ನಿಲ್ತಾಯಿತ್ತು, ನೀರು ಆಚೆ ಕಡೆಯಿಂದ ಎಲ್ಲ ಬಂದು ಇಲ್ಲೇ ಜಮಾ ಆಗ್ತಾಯಿತ್ತು. ಅದೇ ಸ್ವಲ್ಪ ಕೊಳೆ ರೋಗ ಥರ ಬಂದಿದೆ ನೋಡಿ. ಈ ಒಂದು ಲೈನಲ್ಲಿ ಒಂದು 5 ಸಸಿಗಳು ಕಂಪ್ಲೀಟ್ ಹೋಗಿದೆ. ಏನಾಗ್ತದೆ ಗೊತ್ತಿಲ್ಲ, ಇನ್ನು ಮಳೆ ಹೋಗಿದೆ, ಇನ್ನು ನೋಡಬೇಕಷ್ಟೆ. ನೋಡು, ಕಂಪ್ಲೀಟ್ ಏನೂ ಇಲ್ಲ, ಮೈನಸ್ ಗ್ರೋತ್ ನೋಡ. ಮುಂದೆ ಹೋಗುವ. ಮತ್ತು ಮಧ್ಯದಲ್ಲಿ ನಾನು ಸ್ವಲ್ಪ ಹುರುಳಿ ಹಾಕಿದ್ದೆ, ಮಳೆಗಾಲ ಪ್ರಾರಂಭ ಆಗುವಾಗ ನೋಡಿ, ಸ್ವಲ್ಪ ಅದಾದರೂ ಬೆಳ್ಕೊಳ್ಳಿ ಅಂತ. ಆದರೆ ಎಲ್ಲ ಬೆಳೀಲಿಲ್ಲ, ಒಂದು 10% ಉಳ್ಕೊಂಡಿದೆ ಮಧ್ಯದಲ್ಲಿ ನೋಡಿ. ಸ್ವಲ್ಪ ಮಲ್ಚಿಂಗಿಗೆ ಆಗ್ತದೆ ಅಂತ ನೋಡಿ. ಮಧ್ಯದಲ್ಲೆಲ್ಲ ಇದೆ, ಕಳೆ ಒಟ್ಟಿಗೆ ಅದು ಬೆಳ್ಕೊಂಡಿದೆ ನೋಡಿ. ನುಗ್ಗೆ ಗಿಡ ಹೂ ಬಿಟ್ಟಿದೆ, ಏನು ಭಾರಿ ಸ್ಪೀಡ್ ಹೂ ಬಿಡಲಿಕ್ಕೆ, ಕಾಯಿ ಮಾತ್ರ ಏನಿಲ್ಲ, ಅವಸರ ಏನಿಲ್ಲ ಅದಕ್ಕೆ. ಅದ್ರ ಜೊತೆ ಮತ್ತು ನಾನೊಂದು ಲಾಸ್ಟ್ ಟೈಮ್ ಸಣ್ಣ ಚಕ್ಕೆ ಗಿಡ ತಂದು ಹಾಕಿದ್ದೆ, ನಿಮಗೆ ತೋರಿಸಿರ್ಬೇಕು ಇನ್ನೊಂದು. ಅದು ನೋಡಿ ಹೇಗಿದೆ ನೋಡಿ. ಅದ್ರ ಬೆಳವಣಿಗೆ ನೋಡಿದರೆ ನನಗೆ ಅಷ್ಟು ಬೇಸರ ಆಗ್ತದೆ ನೋಡಿ. ಚಕ್ಕೆ ಗಿಡ ಅಲ್ಲೇ ಇದೆ. ಇದೊಂದು ಅಡಿಕೆ ಗಿಡ ನೋಡಿ, ಏನಿಲ್ಲ, ಮೈನಸಲ್ಲಿ ಅಲ್ಲ, ಮೈನಸಲ್ಲಿ 90% ಆಗಿದೆ ನೋಡಿ. ಅದು ತುಂಬ ಬೇಸಿಗೆಯಲ್ಲಿ ಬಿಸಿಲು ಬೀಳ್ತಾಯಿತ್ತು, ಮಳೆಗಾಲದಲ್ಲಿ ಮುಚ್ಚಿ ಹೋಯಿತು ಸಂಪೂರ್ಣ ಕಳೆಯಿಂದ. ನಮ್ಮ ಮನೆಯೆಲ್ಲ ತೆಗೆದು ಓಪನ್ ಮಾಡಿದ್ದು, ಮತ್ತು ನೀರು ನಿಲ್ತಾಯಿತ್ತು. ಇಲ್ಲೆಲ್ಲ ನೋಡಿ, ಕಳೆ ಸಂಪೂರ್ಣ ತೆಗಲಿಲ್ಲ, ಅದು ಎಷ್ಟು ಬೇಕೋ ಆ ಸಸಿ ಇದೆಯಲ್ಲ, ಬುಡದಷ್ಟು ಮಾತ್ರ ತೆಗೆದಿದ್ದೇನೆ. ಅಟ್ಲೀಸ್ಟ್ ಸನ್ ಪ್ರೊಟೆಕ್ಷನ್ ಆಗಿರಲಿ ಅಂತ. ಮತ್ತು ಈ ಸರ್ತಿ ಸ್ವಲ್ಪ ನುಗ್ಗೇನು ಹಾಕುವಂಥ ಸನ್ ಪ್ರೊಟೆಕ್ಷನ್ನಿಗೆ. ಈ ಗೊಬ್ಬರ ಗಿಡ ಹೇಗೂ ಬೆಳೆಯುವುದಿಲ್ಲ, ಅದಕ್ಕೆ ಇದಾದರೂ ಬೇಗ ಬೆಳೀತದಲ್ಲ. ಸೊ ನೋಡಿ, ಇದು ಮಾಡಿ ಇಟ್ಟಿದ್ದೇನೆ. ಇದು ನುಗ್ಗೆ ಗಿಡ
ಒಂದು 22 ಏನೋ ಇದೆ. ಇದನ್ನೀಗ ನಾಡ್ದು ನೆಡಬೇಕು. ಇದನ್ನೀಗ ಹಾಕಿ ಒಂದು 10 ದಿವಸ ಆಯಿತು, ಬೆಳವಣಿಗೆ ಆಗಿದೆ. ಇದನ್ನು ಹಾಕಬೇಕು ಈಗ ನೋಡಿ. ಲಾಸ್ಟ್ ಟೈಮ್ ನುಗ್ಗೆ ಗಿಡ ನೋಡಿ ನಾನು ಕಡ್ದ ನಂತರ ಏನು ಬೆಳವಣಿಗೆ ಇಲ್ಲ ನೋಡಿ, ಇಲ್ಲೇ ಸಾಯೋ ಸ್ಥಿತಿ ಬಂದಿದೆ. ನಮ್ಮ ಲಿಂಬೆ ಗಿಡದ ಪರಿಸ್ಥಿತಿ ನೋಡಿ, ಲಿಂಬೆ ಗಿಡ ಹಾಕಿದ್ದು ಏನಿಲ್ಲ, ಹುಳ ಹೊಡ್ಕೊಂಡು ಮಳೆ ಜಾಸ್ತಿ ಆಗಿದೆ ಏನೋ ನೋಡಿ, ಸಾಯೋ ಪರಿಸ್ಥಿತಿ ಇದೆ. ಅಥವಾ ಸಾಯ್ತಾನೆ ಇಲ್ಲ, ಬದುಕ್ತಾನೂ ಇಲ್ಲ. ಅದಕ್ಕೆ ನೋಡಿ ಹಾಗೆ ಇದರ ಅವಸ್ಥೆನೇ ನೋಡಿ. ಈ ಗೊಬ್ಬರದ ಗಿಡ ನೋಡಿ, ಇದು ಗೊಬ್ಬರದ ಗಿಡ ಬೆಳೆಯೋ ರೀತಿಯ ಇದು ಗೊಬ್ಬರದ ಗಿಡ ಅಂತೇಳಿ ರಾಕ್ಷಸ ಗಿಡ ಅಂತ ಹೇಳ್ತಾರೆ. ಇದು ರಾಕ್ಷಸನಲ್ಲ, ಏನಿಲ್ಲ. ಇಲ್ಲಿ ಒಂದು ಬಾಳೆ ಗಿಡ ನೋಡಿ, ಇದು ಬೆಳೆದಿದೆ, ಆದರೆ ಹುಳ ತುಂಬ ಹೊಡಿತಾ ಉಂಟು. ನೋಡಬೇಕಿನ್ನು ಬುಡಕ್ಕೆಲ್ಲ ಸ್ವಲ್ಪ ಹಾಕಿದ್ದಾನೆ ಸೊಪ್ಪು ಎಲ್ಲ ತಂದು ನೋಡಿ, ನೋಡುವ ಏನಾಗ್ತದೆ ಅಂತ. ಆದರೆ ಇದ್ರ ಪ್ಲಸ್ ಪಾಯಿಂಟ್ ಅಂದರೆ ಬುಡದಲ್ಲಿ ಒಂದು 2 ಇದು ಬಿಟ್ಟಿದೆ ನೋಡಿ, ಮರಿ ಬಿಟ್ಟಿದೆ, ಇಲ್ಲೊಂದಿದೆ. ಸೊ ಇದೊಂದು ನಮಗೊಂದು ಆ್ಯಡೆಡ್ ಅಡ್ವಾಂಟೇಜ್ ಆಗಿದೆ ಬೆಳೀಲಿ. ಇಲ್ಲೊಂದು ತೆಂಗಿನ ಸಸಿ ಹಾಕಿದ್ದಾನೆ, ಇಲ್ಲಿ ಒಂದು ಅಡಿಕೆ ಸಸಿ ಇತ್ತಲ್ಲ, ಅದು ಸಂಪೂರ್ಣ ಸೊತ್ತು ಎಲ್ಲ ಕಂಪ್ಲೀಟ್ ಹಾಳಾಗಿ ಹೋಗಿತ್ತು. ಮತ್ತೇನು ಮಾಡೋದು, ಇಲ್ಲಿ ತೆಂಗಿನ ಸಸ್ಯ ಸೂಕ್ತ ಅಂತ ತಂದು ಹಾಕಿದ್ದೇನೆ. ಅದಕ್ಕೂ ಕೂಡ ಬಿಸಿಲು ಸ್ಟಾರ್ಟ್ ಆಯಿತು ಈಗ ಮೊನ್ನೆ, ಅದಕ್ಕೆ ಸಂಪೂರ್ಣ ಫುಲ್ ಕವರ್ ಮಾಡಿಬಿಟ್ಟಿದ್ದೇನೆ. ಸಂಪೂರ್ಣ ಬಿಸಿಲು ಬೀಳಲೇಬಾರ್ದಂತ ನೋಡು, ಅಟ್ಲೀಸ್ಟ್ ಏನಾಗ್ತದಂತ. ಇದು ಲಾಸ್ಟ್ ಪ್ರಯೋಗ ನೋಡಿ, ಕಂಪ್ಲೀಟ್. ಪುನಃ ಎಲ್ಲ ಮನೆ ಶೇಡಿಂಗ್ ಸ್ಟಾರ್ಟ್ ಮಾಡಿದೆ. ಒಂದು 10 ದಿವಸದಿಂದ ಎಲ್ಲ ಪುನಃ ಹಾಕಿದೆ ಶೇಡಿಂಗ್. ಬಿಡಿಸ್ಲು ವಿಧಾನ ಸ್ಟಾರ್ಟ್ ಆಯಿತು ನೋಡಿ. ಇಲ್ಲಿ ಗೊಬ್ಬರ ಗಿಡ ಲಾಸ್ಟ್ ಟೈಮ್ ಹಾಕಿದ್ದು ಸ್ವಲ್ಪ ಬೆಳವಣಿಗೆ ಆಗಿದೆ ನೋಡಿ. ಇದೊಂದು ಓಕೆ ಅಟ್ಲೀಸ್ಟ್ ನೋಡಿ. ಇದು ಇಲ್ಲೊಂದಿತ್ತು ನೆನಪಿದೆಯಾ, ಎಲೆಕ್ಟ್ರಿಕ್ ಕಂಬದ ಹತ್ರ ನೋಡಿ, ಬೆಳವಣಿಗೆ ಆಗಿದೆ. ಇಲ್ಲಿ ಫುಲ್ಲು ಕಳೆ ಬೆಳೆದಿದೆ. ಇಲ್ಲಿ 4 ತೆಂಗಿನ ಸಸಿ ಇದೆ, ಗೊತ್ತಲ್ಲ ಊರಿದು ನೋಡಿ. ಬೆಳವಣಿಗೆ ಮೇಲ್ಗಡೆ ತೋರಿಸ್ತಾ ಇದ್ದಾನೆ, ಕೆಳಗಡೆ ಹೋಗಲಿಕ್ಕೆ ಆಗೋದಿಲ್ಲ, ಅಷ್ಟು ಕಳೆ ಬೆಳ್ಕೊಂಡಿದೆ. ಅದು ಇಲ್ಲಿ ಅಡಿಕೆ ಸಸಿ ನೋಡಿ ಹೇಗೆ ಬೆಳೆದಿದೆ ನೋಡಿ. ಇದೊಂದು ಇದ್ದದ್ರಲ್ಲ ಸೂಪರ್ ಚೆನ್ನಾಗಿ ಬೆಳೆದಿದ್ದೊಂದು ಇದೆ, 90 ಸಸಿಯಲ್ಲಿ ಚೆನ್ನಾಗಿ ಬೆಳೆದಿದೆ ನೋಡಿ. ನೋಡಿ ಇದು ಏನು ಎಲ್ಲ ಎಲೆ ಎಲ್ಲ ಚರ್ಟ್ಕೊಂಡಿದೆ, ಏನು ಗೊತ್ತಿಲ್ಲ ಇದರದ್ದು ಅವಸ್ಥೆಯನ್ನು. ಮಳೆಗಾಲದಲ್ಲಿ ನೋಡಬೇಕು, ಅಲ್ಲ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ನೋಡಿ ಆಯ್ತಲ್ಲ ಹಣೆ ಬರ ನೋಡಿ. ಇನ್ನೊಂದು ಆಚೆ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೂಡ ಮೊನ್ನೆ ಶೇಡ್ ನೆಟ್ ಹಾಕಿದ್ದು, ಮತ್ತು ಎಲ್ಲ ನಡಲಿಕ್ಕೆ ಹೆದರಿಕೆ ಆಗ್ತದೆ, ಹಾವು ಇರ್ತದೆ ಅಂತ, ಅಷ್ಟು ಬೆಳೆದು ಬಿಟ್ಟಿದೆ ಕಳೆ ನೋಡಿ. ಮೊನ್ನೆ ಶೇಡ್ ನೆಟ್ಟೆಲ್ಲ ಹಾಕಿದ್ದು ನೋಡಿ, ಎಲ್ಲ ಕಪ್ಪೆಲ್ಲ ಹುಳ. ಮೊನ್ನೆ ಒಂದು ಅದರಷ್ಟರೊಳಗಡೆ ಬಿಳಿ ಕಂಬಳಿ ಹುಳ ಬಂದಾಯಿತು, ಮತ್ತೆಲ್ಲ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ದು. ಇದು ಲಾಸ್ಟ್ ಟೈಮ್ ಹಾಕಿದ್ದು ಇದು ಬಿದಿರಿನ ಗಿಡ, ಅದ್ರ ಹಿಂದ್ಗಡೆ ಇನ್ನೊಂದಿದೆ, ಒಳ್ಳೆ ಚೆನ್ನಾಗಿ ಬೆಳೆದಿದೆ ಅದು. ಇದು ಅಷ್ಟು ಬೆಳೀಲಿಲ್ಲ ನೋಡಿ. ಅಡಿಕೆ ಗಿಡಗಳೆಲ್ಲ ನೋಡಿ, ಇಲ್ಲೆಲ್ಲ ಅಡಿಕೆ ಗಿಡಗಳು ಏನೋ ಅದರಷ್ಟು ಬೆಳೆದಿದೆ. ಇಲ್ಲೊಂದು ನೋಡಿ, ಇದು ಹಳ್ಳೆಣ್ಣೆ ಗಿಡ, ಅದು 3-4 ಕಡೆ ಹಾಕಿದೆ, ಯಾವುದು ಆಮೇಲೆ ಹಾಕಿದ್ದೆಲ್ಲ ಸುತ್ತೋಯ್ತು. ಮಳೆಗಾಲದಲ್ಲೇ ಬದುಕಲಿಕ್ಕಾಗಲ್ಲ, ಇನ್ನು ಬೇಸಿಗೆಯಲ್ಲಿ ಬೆಳೆಸಿದೆ ನೋಡಿ. ಇದೊಂದು ಸ್ವಲ್ಪ ಬದುಕೊಂಡಿದ್ದಪ್ಪ, ಏನೋ ಗೊತ್ತಿಲ್ಲ ಇದ್ರ ಹಣೆ ಬರ ಏನೇನಾಗ್ತದೆ ಅಂತ ನೋಡಿ. ಕೆಲವೆಲ್ಲ ಗಿಡಗಳು ಏನಿಲ್ಲ, ಇದು ನೋಡಿ ಚಿಪ್ಪಡಿಸಿದ ಕೋಳಿ ಥರ ಇದೆ ನೋಡಿ. ನೋಡಿ ಇದೊಂದು ಒಳಗಡೆ ಬಿಸಿಲು ಜಾಸ್ತಿ ಆಯಿತು, ಮಳೆ ಜಾಸ್ತಿ ಆಯಿತು, ತಿನ್ಲಿಕ್ಕೆ ಕಮ್ಮಿ ಆಯಿತು, ಏನೂ ಗೊತ್ತಿಲ್ಲ ಟೋಟಲಿ. ನೋಡಿ ಇದು ನಮ್ಮ ತೋಟದ ಬೆಳವಣಿಗೆ. ಇದು ನೋಡಿ ನಮ್ಮ ತೋಟದ ಬೆಳವಣಿಗೆ ಅಪ್ಡೇಟ್ ನಿಮಗೆ. ನೋಡಿದ್ರಲ್ಲ, ಸೂಪರ್ ಆಗಿದೆ ನೋಡಿ. ಆಚೆ ಕಡೆಯಿಂದ ಸೂರ್ಯಕಿರಣ ಕೆಳಗೆ ಹೇಗೆ ಬೀಳ್ತಾ ಉಂಟು ನೋಡಿ ಬೆಳಗ್ಗೆ ಅದು. ಹೀಗೆ ಇನ್ನು ರಿವ್ಯೂ ಹೇಳಬೇಕಂತ ಹೇಳಿ ಆದರೆ, ಈ 4 ತಿಂಗಳಲ್ಲಿ ಏನಿಲ್ಲ, ನನ್ನ ನಿರೀಕ್ಷೆಗಿಂತ ಬೆಳವಣಿಗೆ ಏನೂ ಆಗಲಿಲ್ಲ. ನಾನು ತಿಳ್ಕೊಂಡಿದ್ದೆ ಬೇಸಿಗೆಯಲ್ಲಿ ಬಿಸಿಲು, ಮಳೆಗಾಲದಲ್ಲಿ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಅಂತ. ಮಳೆಗಾಲದಲ್ಲಿ ಬೆಳವಣಿಗೆ ಏನೂ ಸಾಕಾಗ್ತಾಯಿಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ. ಅಂತಿಮವಾಗಿ ನಾನೇನು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಮೋಸ್ಟ್ಲಿ ಗೊಬ್ಬರ ಕಡಿಮೆ ಆಗಿರ್ಬೋದೇನೋ ಅಂತ. ಅದಕ್ಕೆ ನಾನೀಗ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ. ಮೊನ್ನೆ ಸಗಣಿ ನೀರು
ಗೋಮೂತ್ರ ಮಿಕ್ಸ್ ಮಾಡಿ ಎಲ್ಲ ಗಿಡಕ್ಕೆ ಹಾಕಿದ್ದೇನೆ. ಮತ್ತು ಸೊಪ್ಪನ್ನೆಲ್ಲ ಮೇಲ್ಗಡೆ ಹಾಡಿಂದ ತಂದು ಸ್ವಲ್ಪ ಹಾಕಿದ್ದೇನೆ. ಇನ್ನೊಂದು ಸ್ಪೆಷಲಾಗಿ ಬೇವಿನ ಹಿಂಡಿ ತಂದು ಹಾಕಿದ್ದೇನೆ. ಆಲ್ಮೋಸ್ಟ್ ತೆಂಗಿನ ಗಿಡಕ್ಕೆ ಮತ್ತು ಬಾಳೆ ಗಿಡಕ್ಕೆ ಹಾಕಿದ್ದೇನೆ. ಇನ್ನು ಅಡಿಕೆ ಸಸಿಗೆ ಹಾಕಬೇಕಷ್ಟೇ. ಮತ್ತು ಇನ್ನೊಂದು 2 ತಿಂಗಳಲ್ಲಿ ಒಂದು ಕೋಳಿ ಗೊಬ್ಬರ ಕೊಡಬೇಕಂತ ಮಾಡಿದ್ದೇನೆ. ಹೇಗಾದರೂ ಮಾಡಿ ಇದನ್ನು ಮೇಲೆ ಏಳಿಸ್ಬೇಕೀಗ. ಇದೊಂದು ಚಾಲೆಂಜ್ ಆಗಿದೆ ನನಗೆ. ಮತ್ತು ಇದೆಲ್ಲ ಗ್ರೋತ್ ಬಗ್ಗೆ ಡೆವಲಪ್ಮೆಂಟ್ ಏನಂತ ಇಷ್ಟು ಹೇಳಿದ್ದು ನಿಮಗೆ. ಆಲ್ಮೋಸ್ಟ್ ಏನೂ ಇಲ್ಲ. ಆಲ್ಮೋಸ್ಟು ಗ್ರೋತು ಸ್ಯಾಟಿಸ್ಫ್ಯಾಕ್ಟ್ರಿ ಕೂಡ ಅಲ್ಲ, ಬಿಲೋ ಆ್ಯಾವರೇಜ್ ಆಗಿದೆ. ಏನು ಈ ವರ್ಷದಲ್ಲಿ ಏನೋ ಒಂದು ಸ್ಪೆಷಲ್ ಏನಾದರೂ ಹಾರ್ಡ್ ವರ್ಕ್ ಮಾಡಿ ಏನೋ ಅದಕ್ಕೊಂದು ರೂಪ, ಅದಕ್ಕೊಂದು ಏನಾದರೂ ಬೆಳವಣಿಗೆ ಬರುವಾಗ ಮಾಡಬೇಕು ಕಷ್ಟಪಟ್ಟು. ನೋಡೋಣ ಏನಂತ. ಸ್ಪೆಷಲಾಗಿ ಇದು ಬಾವಿಗೆ ಹಾಕಿದ ಮೋಟ್ರು ಮಳೆಗಾಲದಲ್ಲಿ ಯಾರೋ ಕದ್ಕೊಂಡು ಹೋದರು. ಇಲ್ಲಿಂದ ನಾನು ಈ 1 ವರ್ಷದಲ್ಲಿ ಏನೋ ಲಾಭ ಬರ್ತದೆ ಬಾಳೆಗೊನೆ ಮತ್ತು ನುಗ್ಗೆ ಕೋಡಾಗಿ ಅಂತ ತಿಳ್ಕೊಂಡಿದ್ದೆ. ಆದರೆ ಲಾಭ ಅಲ್ಲ, ಲಾಸ್ ಆಗಿದೆ. ಇಲ್ಲಿ ಸಾಧಾರಣ ಒಂದು 11,000 ಮೋಟ್ರು ರಾತ್ರಿಗೆ ಮಳೆಗಾಲದಲ್ಲಿ ಕಿತ್ಕೊಂಡು ಹೋಗಿದ್ದಾರೆ. ರಾತ್ರಿ ಕತ್ಕೊಂಡು ಹೋಗಿದ್ದಾರೆ. ಈಗ ಮೋಟ್ರ್ ಇಲ್ಲ, ಈಗ ನಾಡ್ತಾ ತರಬೇಕು. ಈಗ ಮಳೆ ಬರ್ತಾ ಇದ್ದಲ್ಲ ಸಣ್ಣಕ್ಕೆ, ಅದರಿಂದ ನೋಡು ಅಂತ ಅದಕ್ಕೆ ಅರ್ಜೆಂಟಾಗಿ ಮನೆ ಮುಚ್ಚಿಗೆ ಮಾಡಿದ್ದು. ಮತ್ತೇನು ಮಾಡೋದು, ಇನ್ನು ಮತ್ತೆ ಕತ್ಕೊಂಡು ಹೋದ್ರೆ ಕಷ್ಟ ಅಲ್ಲ ಒಂದು ಮೋಟ್ರ್ ಹಾಕಿದ ನಂತರ. ನೋಡಿ, ಇದು ಮೊನ್ನೆ ಒಂದು ಇದು ಮಾಡಿದ್ದೆ, ಏನು ಕಾಂಪೋಸ್ಟ್ ಗೊಬ್ಬರ ಮಾಡುವಂಥ. ಇದಕ್ಕೆಲ್ಲ ಉಳಿದಿದ್ದು ವೇಸ್ಟ್ ಎಲ್ಲ ತೆಗೆದು ಹಾಕುವಂಥ. ನೋಡಿ, ವೇಸ್ಟ್ ಗೊಬ್ಬರ ಎಲ್ಲ ಹಾಕುವಂಥ ಶುರು ಮಾಡಿದ್ದೇನೆ. ವೇಸ್ಟ್ ಹಾಕ್ತಾಯಿದ್ದೇನೆ ನಿಧಾನ. ಇನ್ನು 1 ವರ್ಷ ಬೇಕಾಗ್ತದೆ. ಸ್ವಲ್ಪ ಇದ್ದಾಗಿ ಹಾಕ್ತಾಯಿದ್ರೆ ಆಯಿತು. ಇದೆಲ್ಲ ಡೆವಲಪ್ಮೆಂಟು. ನೆಗೆಟಿವ್ ಏನು ಮಾಡೋದು, ಕೆಲವೊಮ್ಮೆ ನೆಗೆಟಿವಿಂದ ಕೂಡ ನಾವು ಕಲೀಲಿಕ್ಕೆ ಇರ್ತದೆ. ಸೊ ದಿಸ್ ಈಸ್ ದ ಲೆಸನ್. ನೋಡು, ಆ ಪಾಠಗಳನ್ನು, ಅನುಭವಗಳನ್ನು ಹಿಡ್ಕೊಂಡು ಮುಂದೆ ನಮ್ಮ ಏಳಿಗೆಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ನೋಡೋಣ. ಈ ವರ್ಷ ತುಂಬ ಹಾರ್ಡ್ ವರ್ಕ್ ಮಾಡಿ ಇದಕ್ಕೊಂದು ರೂಪ ಕೊಡಲಿಕ್ಕೆ ನೋಡೋಣ. ಆಲ್ಮೋಸ್ಟ್ ಎಲ್ಲ ಹೇಳಿದ್ದೇನೆ ನಿಮಗೆ, ಸಿಂಪಲ್ಲಾಗಿ. ಡೀಟೇಲಾಗಿ ಇನ್ನೂ ಕೆಲವು ವಿಷಯಗಳೆಲ್ಲ ಇರ್ಬೋದು, ನೋಡುವ. ನಾನು ನಿಮಗೆ ಇನ್ನೂ ಒಂದೊಂದಾಗಿ ಹೇಳ್ತಾ ಇರ್ತೀನಿ. ಇನ್ನು ಮಳೆ ಇರೋದಿಲ್ಲಲ್ಲ, ವೀಡಿಯೋ ಮಾಡ್ಬೋದು ತಿಂಗಳು ಏನು ತೊಂದರೆ ಇಲ್ಲ. ನೋಡಿ, ತುಂಬ ಕಳೆ ಬೆಳೆದಿದ್ದರಿಂದ ಗಿಡಗಳು ಜಾಸ್ತಿ ಗೊತ್ತಾಗೋದಿಲ್ಲ. ನನ್ನ ಒಂದು ಏಮ್ ಇದೆ ಇಷ್ಟೇ, ಆದಷ್ಟು ಬೇಗ ಒಂದು ಬಾಳೆಗೊನೆ ಬರಬೇಕು ಇದರಲ್ಲಿ. 1 ವರ್ಷ ಆಗ್ತಾ ಬಂಟಲ್ಲ, ಅದಕ್ಕೆ ಏನಾದರೂ ಮಾಡಬೇಕು. ಅದೇ ಈಗ ಗೊಬ್ಬರ ಅದು ಇದನ್ನೆಲ್ಲ ಬಾಳೆ ಬುಡಕ್ಕೆ ಹಾಕ್ತಾಯಿದ್ದೇನೆ. ಮತ್ತು ಇಲ್ಲಿ ನೋಡಿ, ಈಚೆಗೆ ಸೈಡಲ್ಲಿರುವ ಈ ಮರ ಒಂದು 4-5 ಕಳೆ ಗಿಡ ಬೆಳೆದಿದೆ ನೋಡಿ, ದೊಡ್ಡದು ಎತ್ತರ ಆಗಿದೆ, ಕಾಣಿಸ್ತಾ ನೋಡಿ. ಆ ಗಿಡಗಳನ್ನ ಕಡಿಯೋದು ಬೇಡ ಅಂತ ಮಾಡಿದ್ದೇನೆ ಈ ಸತಿ. ಹಾಗೆ ಬಿಟ್ಟುಬಿಡೋಣ. ಅಟ್ಲೀಸ್ಟ್ ಆ ಏರಿಯಾಕ್ಕಾದರೂ ಶೇಡಿಂಗ್ ಬರ್ತದಲ್ಲ, ಅದಕ್ಕೋಸ್ಕರ. ಮತ್ತು ಈ ಸೈಡಿಂದ ನಮಗೆ ಜಾಸ್ತಿ ಇದು ವೆಸ್ಟ್ ಅಲ್ಲ, ಹಾಗೆ ಅದಕ್ಕೆ ಇಲ್ಲಿ ಒಂದು ಗೊಬ್ಬರ ಗಿಡ, ಈಚೆ ಒಂದು ಗೊಬ್ಬರದ ಗಿಡ, ಮಧ್ಯದಲ್ಲಿ ಈಗ ಪ್ರತಿ ಆಚೆ ಇರೋ ತೆಂಗಿನ ಸಸಿಗೆ ಒಂದೊಂದು ನುಗ್ಗೆ ಗಿಡ ನೆಡಬೇಕಂತ ಮಾಡಿದ್ದೇನೆ. ಕಂಪ್ಲೀಟ್ ಈ ಸೈಡನ್ನು ಫುಲ್ಲು ಶೇಡ್ ಬರುವ ಹಾಗೆ ಮಾಡಬೇಕಂತ ಇದ್ದೇನೆ. ಮೇಯ್ನ್ ನಮಗೆ ನೆಗೆಟಿವ್ ಇರೋದು ಬಿಸಿಲಿನಿಂದ. ಇನ್ನು ಆಚೆ ಕಡೆ ಮೇಲ್ಗಡೆ ಕೂಡ ಹಾಗೆ ಒಂದು 3-4 ಗಿಡ ನೆಟ್ಟು ಆಚೆ ಕಡೆ ಬಿಸಿಲು ಬೆಳೆದಿದ್ದಾಗ ಮಾಡಬೇಕಂತ ಇದ್ದೇನೆ. ಅದಕ್ಕೆ ಈಗ ನುಗ್ಗೆ ಗಿಡನೆಲ್ಲ ನೆಟ್ಟಿದ್ದು. ಅದು ನೋಡಬೇಕಿನ್ನು ಈಗ ಹಾಕಿದ ನಂತರ ಈ ನವಿಲೆಲ್ಲ ಬಂದು ಕತ್ತರಿಸಿ ಅದು ಬದುಕಿ ಉಳಿದ್ರೆ ದೊಡ್ಡ ಪವಾಡ. ಇನ್ನು ನೋಡ ಏನಾಗ್ತದಂತ, ಕಷ್ಟಪಡಬೇಕಷ್ಟೇ. ನೋಡ, ಕಷ್ಟಪಟ್ಟು ಏನಾಗ್ತದೆ ಅಂತ ನೋಡುವ, ಆಯಿತಾ. ಮತ್ತೆ ನೋಡುವ, ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ಪುನಃ ಮಾಡ್ತೇನೆ, ಆಯಿತಾ. ನೋಡಿ, ಇದು ಈ ಕಂಬಳಿ ಹುಳ ಬಂದು ಇದಾಗಿದ್ದು ನೋಡಿ. ಎಲೆಗಳೆಲ್ಲ ಹೀಗೆ ತಿಂದು ಹೋಗೋದು, ಅಸ್ಥಿ ಪಂಜರದ ಆಗಿರ್ತದೆ. ತಿಂದು ಮೂಳೆ ಮಾಂಸ ತಿಂದ ನಂತರ ಮೂಳೆ ಉಳಿತದಲ್ಲ, ಹಾಗೆ ನೋಡಿ. ಹೀಗೆ ಬೆಳೀತದೆ, ಏನು ಸುಳಿ ಬರೋದು ನೋಡಿದರೆ ಪುರ್ಸೋದಿಲ್ಲ. ಆದರೆ ಮೇಲ್ಗಡೆ ಹೋಗೋದಿಲ್ಲ, ಇದ್ದಲ್ಲೇ ಇದೆ ನೋಡಿ. ಇವತ್ತು ಬುಡಕ್ಕೆ ಒಂದು ಸ್ವಲ್ಪ ಎಲ್ಲ ತಂದು ಹಾಕಬೇಕು. ಬುಡದಲ್ಲಾದರೂ ಒಂದು ಸ್ವಲ್ಪ ಮಾಯ್ಶ್ಚರೈಸು ಕಾಂಪೋಸ್ಟ್ ಇರಲಿ ಅಂತ ನೋಡಿ. ಸರಿ ಮಿತ್ರರೇ, ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೇನೆ. ಇನ್ನು ಹೇಗೂ ಮಳೆ ಇರೋದಿಲ್ಲ, ಟೈಮ್ ಇರ್ತದೆ, ಆಯಿತಾ. ಸರಿ, ಹಾಗಿದ್ದರೆ ಮಿತ್ರರೇ ಸಿಗೋಣ ಮತ್ತೆ. ಹ್ಯಾವ್ ಎ ನೈಸ್ ಡೇ.